ವರ್ಷದ ಆರಂಭದಲ್ಲೇ ಡಿಸಿಎಂ ಡಿಕೆಶಿಗೆ ಹೊಸ ಸಂಕಷ್ಟ ಎದುರಾಗಿದೆ. ಡಿಕೆಶಿ ಜೊತೆ ವ್ಯವಹಾರಿಕ ನಂಟು ಹೊಂದಿದ್ದವರಿಗೆ ಸಿಬಿಐನಿಂದ ನೋಟಿಸ್. ಮಲಯಾಳಂನ ಜೈ ಹಿಂದ್ ಚಾನೆಲ್ ಸೇರಿ 32ಕ್ಕೂ ಹೆಚ್ಚು ಜನರಿಗೆ ಸಿಬಿಐ ನೋಟಿಸ್ ಅನ್ನ ಕೊಟ್ಟಿದೆ. ಡಿಕೆಶಿ ಹೂಡಿಕೆಯ ವಿವರವನ್ನ ನೀಡುವಂತೆ ಚಾನೆಲ್ಗೆ ಸಿಬಿಐ ನೋಟಿಸ್ ಅನ್ನ ಕೊಟ್ಟಿದೆ. ಜನವರಿ 11ಕ್ಕೆ ವಿಚಾರಣೆಗೆ ಹಾಜರಾಗಬೇಕು ಅಂತ ಚಾನೆಲ್ನ ಎಂಡಿ ಶಿಜುಗೆ ಸಿಬಿಐ ಸೂಚನೆಯನ್ನ ಕೊಟ್ಟಿದೆ. ಸಿಬಿಐಗೆ ಡಿಕೆಶಿ ಸಲ್ಲಿಸಿದ್ದ ಅಫಿಡವಿಟ್ ಆಧರಿಸಿ ನೋಟಿಸ್ ಅನ್ನ ನೀಡಲಾಗಿದೆ. ಡಿಕೆ ಶಿವಕುಮಾರ್ ಪತ್ನಿ ಉಷಾ ಜೈ ಹಿಂದ್ ಚಾನೆಲ್ನಲ್ಲಿ ಹೂಡಿಕೆಯನ್ನ ಮಾಡಿದ್ರು. ಅದಕ್ಕೆ ಸಂಬಂಧಪಟ್ಟಂತಹ ಪ್ರತಿಯನ್ನ, ಲಾಭಾಂಶ, ಷೇರು ವಹಿವಾಟು ಇವುಗಳನ್ನೆಲ್ಲ ಸಹ ನೀಡೋದಕ್ಕೆ ನೋಟಿಸ್ನಲ್ಲಿ ಉಲ್ಲೇಖ ಮಾಡಲಾಗಿದೆ. ಡಿಕೆಶಿ ಜೊತೆ ವ್ಯವಹಾರಿಕ ನಂಟು ಹೊಂದಿದ್ದವರಿಗೆ ಸಿಬಿಐ ಈಗ ನೋಟಿಸ್ ಕೊಟ್ಟಿದೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ವಾಗ್ದಾಳಿ ನಡೆಸಿದ್ದಾರೆ ಸಿಬಿಐ ವಿರುದ್ಧ. ನನಗೆ ಕಿರುಕುಳ ಕೊಡೋದಕ್ಕೆ ನೋಟಿಸ್ ಕೊಟ್ಟಿದ್ದಾರೆ, ರಾಜಕೀಯವಾಗಿ ನನ್ನನ್ನ ಮುಗಿಸೋದಕ್ಕೆ ಷಡ್ಯಂತ್ರ. ದೊಡ್ಡವರು ಕುಳಿತು ದೊಡ್ಡ ಷಡ್ಯಂತ್ರ ಮಾಡ್ತಾ ಇದ್ದಾರೆ. ನನ್ನನ್ನ ಜೈಲಿಗೆ ಕಳಿಸ್ತೀವಿ ಅಂತ ಭವಿಷ್ಯ ನುಡಿದಿದ್ರು. ನನ್ನನ್ನ ಜೈಲಿಗೆ ಕಟ್ಟೋದಕ್ಕೆ ದೊಡ್ಡ ದೊಡ್ಡ ನಾಯಕರು ಪ್ರಯತ್ನ ಮಾಡ್ತಿದ್ದಾರೆ. ನನ್ನನ್ನ ಒಳಗೆ ಹಾಕಲಿ, ಎಲ್ಲದಕ್ಕೂ ನಾನು ರೆಡಿ ಇದ್ದೀನಿ ಅಂತ ಹೇಳಿದ್ದಾರೆ. ನಾನೇನು ತಪ್ಪು ಮಾಡಿಲ್ಲ, ಎಲ್ಲ ದಾಖಲೆಯನ್ನ ಕೊಟ್ಟಿದ್ದೇನೆ. ನನ್ನ ಸಂಸ್ಥೆ ಹೆಸರಲ್ಲಿ ನನಗೆ ನೋಟಿಸ್ ಬಂದಿದೆ. ನನ್ನ ಮಕ್ಕಳು ಹೆಂಡತಿಗೂ ಸಹ ದಾಖಲೆಯನ್ನ ಕೇಳ್ತಾ ಇದ್ದಾರೆ. ವೈಯಕ್ತಿಕವಾಗಿ ನನಗೆ ನೋಟಿಸ್ ಬಂದಿಲ್ಲ. ಸರ್ಕಾರ ಈಗಾಗಲೇ ಈ ಕೇಸ್ ವಿತ್ಡ್ರಾ ಮಾಡಿದೆ. ಯಾವ ಆಧಾರದಲ್ಲಿ ನೋಟಿಸ್ ಕೊಟ್ಟಿದ್ದಾರೆ ಗೊತ್ತಿಲ್ಲ ಅಂತ ಡಿಸಿಎಂ ಡಿಕೆ ಶಿವಕುಮಾರ್ ಹೇಳಿದ್ದಾರೆ. ಆಪ್ಕಾಮ್ಸು ನಮ್ಮ ಸಬ್ ರಿಜಿಸ್ಟ್ರಾರ್ಗಳು ಎಲ್ಲರಿಗೂ ಕೂಡ ಕೊಟ್ಟಿದೆ. ಸರ್ಕಾರ ವಿಡ್ರಾ ಮಾಡಿದೆ. ಆದರೂ ಕೂಡ ಅವರು ಯಾವ ಲೆಕ್ಕಾಚಾರದಲ್ಲಿ ನೋಟಿಸ್ ಕೊಡ್ತಾ ಇದ್ದಾರೆ ನನಗೆ ಗೊತ್ತಿಲ್ಲ. ಅವ್ರು ಏನ್ ಬೇಕಾದ್ರೆ ಎಲ್ಲ ದಾಖಲೆಗಳು ಅವ್ರ ಹತ್ರ ಇದೆ. ಅವ್ರ ಹಿಂದೆ ಒಂದು ದಾಖಲೆ ಏನಿಲ್ಲ. ಬಟ್ ಈ ಕೇಸಲ್ಲಿ ಈಗಾಗಲೇ ಗೌರ್ಮೆಂಟ್ ಏನು ಪರ್ಮಿಷನ್ ಕೊಟ್ಟಿದ್ದು ಅದನ್ನು ವಿಡ್ರಾ ಮಾಡಿದೆ. ಆ ಪ್ರಕಾರ ಎಲ್ಲ ದಾಖಲೆಗಳು ಕೂಡ ಈಗ ಅವರು ಲೋಕಾಯುಕ್ತಕ್ಕೆ ಹ್ಯಾಂಡ್ ಓವರ್ ಮಾಡಬೇಕು ಅನ್ನೋದು ನನಗೆ ಕಾನೂನಿನ ಜ್ಞಾನ. ನಾನೇನು ಲಾಯರ್ ಅಲ್ಲ, ಆದರೂ ಕೂಡ ನನ್ನ ಕಾನೂನಿನ ಅರಿವಿನಲ್ಲಿ ನನಗೆ ಅರಿವಾಗ್ತದೆ. ನಾನೆಲ್ಲ ಲೋಕಾಯುಕ್ತಕ್ಕೆ ಕೊಡಬೇಕು ಅಂತ ನನ್ನ ಲೆಕ್ಕಾಚಾರ. ಬಟ್ ಈಗ ಹರಾಸ್ಮೆಂಟ್ ಮಾಡಲಿಕ್ಕೆ ಅಲ್ಲಿರೋಂಥ ಭಾಳ ದೊಡ್ಡ ದೊಡ್ಡ ಜನ ಇದ್ದಾರೆ. ನನಗೆಲ್ಲ ಗೊತ್ತಿದೆ, ನನಗೇನು ಗೊತ್ತಿಲ್ಲ ಅಂತ ಏನಿಲ್ಲ. ಅವ್ರೇನು ಬೇಕಾದ್ರೂ ಮಾಡಲಿ, ನನಗೆ ರಾಜಕೀಯವಾಗಿ ಮುಗಿಸ್ಬೇಕು, ತೊಂದರೆ ಮಾಡಬೇಕು ಅಂತೇಳಿ ಒಂದು ದೊಡ್ಡ ಷಡ್ಯಂತ್ರ ನಡೀತಾ ಇದೆ. ಕೆಲವು ಬಿಜೆಪಿ ನಾಯಕರುಗಳೆಲ್ಲ ಅದು ಮುಂಚಿತವಾಗೇ ಹೇಳಿದ್ರು, ನನ್ನ ಜೈಲು ಕಳಿಸ್ತೀವಿ, ಜೈಲಿಗೆ ಹೋಗ್ತಾರೆ ಅಂತೆಲ್ಲ. ಅವರೆಲ್ಲ ಭವಿಷ್ಯ ಅವರ ಇಲಾಖೆಯಲ್ಲಿ ಮಾತಾಡಿದ್ದೆಲ್ಲ ತಿಳಿಸಿದ್ರು. ಯಾರು ಏನೇನು ಮಾತಾಡ್ತಾರೋ ನಾನು ಅವ್ರಿಗೆಲ್ಲ ಕರೆದಿದ್ದೆ, ಬನ್ರಪ್ಪ ಚರ್ಚೆ ಮಾಡೋಣ, ಸರಿಯಾದ ವೇದಿಕೆ ನೋಡೋಣ ಅಂತ. ಎಲ್ಲ ದೊಡ್ಡ ಪ್ಲಾಟೇ ನಡೀತಾ ಇದೆ. ಇರಲಿ, ನಾನೇನು ತಪ್ಪು ಮಾಡಿಲ್ಲ. ಅವ್ರು ಏನು ಬೇಕಾದ್ರೂ ಎನ್ಕ್ವೈರಿ ಮಾಡಿಕೊಳ್ಳಿ, ಏನು ಬೇಕಾದ್ರೂ ಮಾಡಿಕೊಳ್ಳಿ. ಎಲ್ಲಿ ನನಗೆ ನ್ಯಾಯ ಸಿಗಬೇಕೋ ನ್ಯಾಯ ಸಿಗಬೇಕು. ಬಂದಿದೆ. ನಾನು ಸಂಸ್ಥೆಯಲ್ಲಿ ನನ್ನ ಒಂದು ಯಾವುದೋ ಒಂದು ಪಾರ್ಟ್ನರ್ಶಿಪ್ ಫರ್ಮ್ ಇದೆ, ನಾನೇ ಅದಕ್ಕೆ ಡಿಕೆಶಿ ಹೂಡಿಕೆಯ ವಿವರ ನೀಡಬೇಕು ಅಂತ ಜೈ ಹಿಂದ್ ಚಾನೆಲ್ಗೆ ಸಿಬಿಐ ನೋಟಿಸ್ ಅನ್ನ ಕೊಟ್ಟಿದೆ. ಜೈ ಹಿಂದ್ ಚಾನೆಲ್ನ ಎಂಡಿಗೆ ಸಿಬಿಐ ನೋಟಿಸ್ ಕೊಟ್ಟಿದೆ. ಸಿಬಿಐ ಕೇಳಿದ ಎಲ್ಲ ವಿವರವನ್ನ ಒದಗಿಸಲಾಗುವುದು ಅಂತ ಏಷ್ಯಾನೆಟ್ಗೆ ಜೈ ಹಿಂದ್ ಚಾನೆಲ್ ಎಂಡಿ ಶಿಜು ಹೇಳಿಕೆ ಕೊಟ್ಟಿದ್ದಾರೆ. ಕಿರುಕುಳ ನೀಡೋದೇ ಬಿಜೆಪಿಯ ಉದ್ದೇಶ ಆಗಿದೆ, ಇದು ಬಿಜೆಪಿಯ ದ್ವೇಷ ರಾಜಕಾರಣ ಅಂತ ಎಂಡಿ ಶಿಜು ಹೇಳಿದ್ದಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.